ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಛಾಯಾ ಅಂತ. ಒಂದು ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರಾಗಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಇಂಟೆನ್ಷನ್ ಏನು ಈ ಚಾನಲ್ನ ಸ್ಟಾರ್ಟ್ ಮಾಡೋದಕ್ಕೆ ಅಂದರೆ, ಸಾಧ್ಯ ಆದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲಾಗಿ ಕನ್ನಡದ ಹೇಳುವಂಥ ಪ್ರಯತ್ನ ಮಾಡ್ತೀನಿ. ಕೆಮಿಸ್ಟ್ರಿ ಇಷ್ಟ ಇಲ್ಲದಿರೋರು ಕೆಮಿಸ್ಟ್ರಿ ಕಡೆಗೆ ಸೆಳೆಯುವಂಥ ಪ್ರಯತ್ನ ನನ್ನ ಚಾನಲ್ ಮುಖಾಂತರ ಮಾಡ್ತಾ ಇದ್ದೀನಿ. ಪರ್ಟಿಕ್ಯುಲರ್ಲಿ ಕನ್ನಡ ಮೀಡಿಯಂ ಹುಡುಗರಿಗೆ, ರೂರಲ್ ಹುಡುಗರಿಗೆ ಹೆಲ್ಪ್ ಆಗಲಿ ಅಂತ ಕೆಮಿಸ್ಟ್ರಿನ ಕನ್ನಡದ ಹೇಳುವಂಥ ಪ್ರಯತ್ನ ನನ್ನ ಚಾನಲ್ ಮುಖಾಂತರ ಮಾಡ್ತಾ ಇದ್ದೀನಿ. ಸದ್ಯಕ್ಕೆ ನೀವೇನಾದರೂ ರಾಣಿ ಚೆನ್ನಮ್ಮ ಯೂನಿವರ್ಸಿಟಿನಲ್ಲಿ ಓದ್ತಾ ಇದ್ದೀರಾ, ಫೈನಲ್ ಇಯರ್ ಇದ್ದೀರಾ ಅಂತಂದರೆ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ. 2 ಪೇಪರ್ ಇರುತ್ತೆ, ಪೇಪರ್ 1 ಆ್ಯಂಡ್ ಪೇಪರ್ 2 ಅಂತ. ಪೇಪರ್ 1ನಲ್ಲಿ ಒಟ್ಟು 4 ಯೂನಿಟ್ ಇರುತ್ತೆ. ಅದರಲ್ಲಿ ಮೊದಲನೇ ಯೂನಿಟ್ 1 ಏನಿದೆಯಲ್ಲ, ಕೋಆರ್ಡಿನೇಷನ್ ಕಾಂಪೌಂಡ್ಸ್ ಅಂತ ಹೇಳ್ತಾರೆ, ಅದರದ್ದು 2ನೇ ವಿಡಿಯೋ ನಾನು ಇವತ್ತು ಅಪ್ಲೋಡ್ ಮಾಡ್ತಾ ಇರೋವಂಥದ್ದು. ಇವತ್ತಿನ ವಿಡಿಯೋದಲ್ಲಿ ಬೇಸಿಕ್ ಟರ್ಮ್ಸ್ ಯೂಸ್ಡ್ ಇನ್ ಕೋಆರ್ಡಿನೇಷನ್ ಕೆಮಿಸ್ಟ್ರಿನಲ್ಲಿ ಕಾಂಪ್ಲೆಕ್ಸ್ ಅಯಾನ್ ಅಂತ ಹೇಳ್ತೀವಿ, ಡಬಲ್ ಸಾಲ್ಟ್ಗೂ ಮತ್ತು ಕಾಂಪ್ಲೆಕ್ಸ್ಗೆ ಇರೋ ಡಿಫ್ರೆನ್ಸ್ ಆಗಿರ್ಬೋದು, ಟೈಪ್ಸ್ ಆಫ್ ಕಾಂಪ್ಲೆಕ್ಸಸ್ ಆಗಿರ್ಬೋದು, ಕೆಟಯಾನಿಕ್, ಅನಯಾನಿಕ್, ನ್ಯೂಟ್ರಲ್ ಕಾಂಪ್ಲೆಕ್ಸಸ್ ಅಂತ ಹೇಳ್ತೀವಿ. ಅದೇ ಥರ ಲಿಗ್ಯಾಂಡ್ ಅಂದರೆ ಏನು, ಟೈಪ್ಸ್ ಆಫ್ ಲಿಗ್ಯಾಂಡ್ ಅಂದರೆ ಏನು, ಕ್ಲಾಸಿಫಿಕೇಷನ್ ಬೇಸ್ಡ್ ಆನ್ ಲಿಗ್ಯಾಂಡ್ ಹೇಗೆ ಮಾಡ್ತಾರೆ, ಚಿಲೇಟ್ ಅಂದರೆ ಏನು, ಕೋಆರ್ಡಿನೇಷನ್ ನಂಬರ್ ಅಂದರೆ ಏನು, ಆಕ್ಸಿಡೇಷನ್ ನಂಬರ್ ಆಫ್ ದಿ ಸೆಂಟ್ರಲ್ ಮೆಟಲ್ ಆಟಮ್ ಕ್ಯಾಲ್ಕುಲೇಟ್ ಮಾಡೋದು ಹೇಗೆ, ಅದೆಲ್ಲನೂ ಇನ್ ಡೀಟೇಲ್ ಆಗಿ ಇವತ್ತು ಹೇಳೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಅಗೇನ್ ವೆಲ್ಕಮ್ ಟು ಛಾಯಾ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಸೊ ನಿಮಗೆ ಗೊತ್ತು, ಯಾವುದೇ ಒಂದು ಇನಾರ್ಗ್ಯಾನಿಕ್ ಸಾಲ್ಟ್ ಇರ್ಬೋದು, ಅದನ್ನು ನಾವೇನಂತ ಕರಿತೀವಿ ಅಂತಂದರೆ, ಇನಾರ್ಗ್ಯಾನಿಕ್ ಸಾಲ್ಟ್ಗೆ ಕಾಮನ್ ಸಾಲ್ಟ್ ಅಥವಾ ಸಿಂಪಲ್ ಸಾಲ್ಟ್ ಅಂತ ಹೇಳ್ತೀವಿ. ಅದಕ್ಕೆ ಅದರಲ್ಲಿ ಏನೇನಿರುತ್ತೆ ಅಂದರೆ, ಒಂದು ಕೆಟಯಾನ್ ಇರುತ್ತೆ, ಒಂದು ಅನಿಯಾನ್ ಇರುತ್ತೆ. ಎಕ್ಸಾಂಪಲ್ ತೊಗೊಳ್ಳೋಣ ಅಂದರೆ NaCl ತೊಗೊಳ್ಳೋಣ. ಅದಕ್ಕೆ ಒಂದು ಕೆಟಯಾನ್ ಏನು Na+ ಆಗಿದೆ, Cl- ಅನಿಯಾನ್ ಇದೆ. ಸೊ ಆ್ಯಸಿಡ್ ರ್ಯಾಡಿಕಲ್, ಬೇಸಿಕ್ ರ್ಯಾಡಿಕಲ್ ಅಂತ ಹೇಳ್ತೀವಿ, ಇಲ್ಲಾಂದರೆ ಕೆಟಯಾನ್ ಅನಿಯಾನ್ ಅಂತ ಹೇಳ್ತೀವಿ, ಅದಿರ್ಬೋದು. ಅದೇ ಥರ Zn-SO4 ತೊಗೊಂಡ್ರೆ Zn2+, SO4 2-. ಒಂದು ಕೆಟಯಾನು ಒಂದು ಅನಿಯಾನ್ ಇದ್ದರೆ ಅಂಥದ್ದನ್ನ ಏನಂತ ಕರಿತೀನಿ ನಾನು, ಸಿಂಪಲ್ ಸಾಲ್ಟ್ ಅಂತೀನಿ, ಇಲ್ಲ ಇನಾರ್ಗ್ಯಾನಿಕ್ ಸಾಲ್ಟ್ ಅಂತ ಹೇಳ್ತೀನಿ. ಅದೇ ರೀತಿ ನೀವು ಕನ್ಸಿಡರ್ ಡಬಲ್ ಸಾಲ್ಟ್ ಅಂದರೆ ಏನು, 2 ಸಿಂಪಲ್ ಸಾಲ್ಟ್ನ ಮಿಕ್ಸ್ ಮಾಡಿದಾಗ ನನಗೆ ಡಬಲ್ ಸಾಲ್ಟ್ ಬರುತ್ತೆ. ಸೊ ಅದರಲ್ಲಿ ಏನಾಗಿರುತ್ತೆ ಅಂದರೆ, 2 ಕೆಟಯಾನ್ ಇರುತ್ತೆ, 2 ಅನಯಾನ್ ಇರುತ್ತೆ. ಅಂಥದ್ದನ್ನು ನಾನು ಏನಂತ ಕರಿತೀನಿ, ಡಬಲ್ ಸಾಲ್ಟ್ ಅಂತ ಹೇಳ್ತೀನಿ. ಎಕ್ಸಾಂಪಲ್ ತೊಗೊಂಡ್ರೆ FAS ಅಂತ ಹೇಳ್ಬೋದು, ಫೆರಸ್ ಅಮೋನಿಯಂ ಸಲ್ಫೇಟ್ ಅಂತಾರೆ, ಇಲ್ಲಾಂದರೆ ಸಾಲ್ಟ್ ಅಂತಾರೆ. ಸೊ ಅದು ಏನು ಅಂತಂದರೆ, ಫೆರಸ್ ಸಲ್ಫೇಟು ಮತ್ತು ಅಮೋನಿಯಂ ಸಲ್ಫೇಟ್ನ ಎರಡೂ ಬೇರೆ ಬೇರೆ ತೊಗೊಂಡು ಮಿಕ್ಸ್ ಮಾಡಿದಾಗ ನನಗೇನಾಗುತ್ತೆ, ಸಾಲ್ಟ್ ಕ್ರಿಸ್ಟಲ್ಸ್ ಫಾರ್ಮೇಷನ್ ಆಗ್ತಾ ಹೋಗುತ್ತೆ. ಏನು ಫಾರ್ಮುಲಾ ಇರುತ್ತೆ ಅಂದರೆ, FeSO4 NH4 2 SO4 6H2O ಆಗುತ್ತೆ. ಸೊ ಈ ತಗೊಂಡು ಇದನ್ನು ನಾನು ಏನಾದರೂ ವಾಟ್ರಲ್ಲಿ ಹಾಕಿ ಫಾರ್ ಎಕ್ಸಾಂಪಲ್ NaCl ನಾನು ವಾಟ್ರಲ್ಲಿ ಹಾಕಿ ಡಿಸಾಲ್ವ್ ಮಾಡಿದಾಗ ಅಯನೈಸೇಷನ್ ಆಗಿ Na+Cl- ಬಂತು, ಒಂದು ಕೆಟಯಾನ್ ಅನಿಯಾನ್ ಬಂತು. ಅದೇ ರೀತಿ ಡಬಲ್ ಸಾಲ್ಟ್ನ ನಾನು ಏನಾದರೂ ಡಿಸಾಲ್ವ್ ಮಾಡಿದೆ ಅಂತಂದರೆ ನನಗೆ 2 ಆ್ಯಸಿಡ್ ರ್ಯಾಡಿಕಲು, 2 ಬೇಸಿಕ್ ರ್ಯಾಡಿಕಲ್, ಅಥವಾ ಎಷ್ಟು ಆ್ಯಸಿಡ್ ರ್ಯಾಡಿಕಲ್ಸ್ ಇದೆಯೋ ಅಷ್ಟು ಆ್ಯಸಿಡ್ ರ್ಯಾಡಿಕಲ್ಸು, ಅಷ್ಟು ಬೇಸಿಕ್ ರ್ಯಾಡಿಕಲ್ಸು ನನಗೆ ಬರ್ತಾ ಹೋಗುತ್ತೆ. ಸೊ ಫೆರಸ್ ಅಮೋನಿಯಂ ಸಲ್ಫೇಟ್ನ ನಾನು ಸ್ಪ್ಲಿಟ್ ಮಾಡಿದಾಗ Fe2+, SO4 2-, NH4 2+, ಅಷ್ಟು ಅಯಾನ್ಸು ನನಗೆ ಬರ್ತಾ ಹೋಯಿತು. ಅದೇ ರೀತಿ ಡಬಲ್ ಸಾಲ್ಟ್ಗೆ ಇನ್ನೊಂದು ಎಕ್ಸಾಂಪಲ್ ತೊಗೊಳ್ಳೋಣ ಅಂದರೆ ಪೊಟ್ಯಾಶ್ ಆಲಮ್. ಅಲ್ಲೇನು ಮಾಡ್ತಾ ಇದೆ ಅಂದರೆ, ಪೊಟ್ಯಾಷಿಯಂ ಸಲ್ಫೇಟು, ಅಲ್ಯೂಮಿನಿಯಂ ಸಲ್ಫೇಟು ಎರಡನ್ನೂ ಈಕ್ವಲ್ ಕ್ವಾಂಟಿಟಿನಲ್ಲಿ ಹಾಕ್ಕೊಂಡು ಸ್ಯಾಚುರೇಟೆಡ್ ಸೊಲ್ಯೂಷನ್ ಮಾಡಿಕೊಂಡು ಅದನ್ನೇನು ಮಾಡ್ತಾರೆ ಅಂದರೆ ಎವಾಪರೇಟ್ ಮಾಡಿದಾಗ ನನಗೆ ಪೊಟ್ಯಾಶ್ ಆಲಮ್ ಬರುತ್ತೆ. ಈ ಪೊಟ್ಯಾಶ್ ಆಲಮು ನೀವು ವಾಟರ್ ಪ್ಯೂರಿಫಿಕೇಷನ್ ಮಾಡೋದಕ್ಕೆ ಯೂಸ್ ಮಾಡ್ತಾ ಹೋಗ್ತಾರೆ. ಈ ಪೊಟ್ಯಾಶ್ ಆಲಮ್ನ ಡಿಸಾಲ್ವ್ ಮಾಡಿದಾಗ ನನಗೆ K+, SO4 2-, Al3+, ಅದ್ರಿಂದ ನನಗೆ ಅಯಾನ್ಸು ಬರ್ತಾ ಹೋಗುತ್ತೆ. ಸೊ ಡಬಲ್ ಸಾಲ್ಟ್ ಅಂದರೆ ಏನು ಅಂದರೆ, 2 ಕೆಟಯಾನ್ಸು, 2 ಅನಯಾನ್ಸ್ ಇರುತ್ತೆ. 2 ಸಿಂಪಲ್ ಸಾಲ್ಟ್ನ ನಾನು ಮಿಕ್ಸ್ ಮಾಡಿದಾಗ ನನಗೆ ಡಬಲ್ ಸಾಲ್ಟ್ ಬರುತ್ತೆ. ಅದೇ ರೀತಿ ಇನ್ನೊಂದು ಥರ ಸಾಲ್ಟ್ ಇದೆ, ಅದಕ್ಕೆ ನಾವೇನಂತ ಕರಿತೀವಿ, ಕಾಂಪ್ಲೆಕ್ಸ್ ಸಾಲ್ಟ್ ಅಂತೀವಿ, ಕೋಆರ್ಡಿನೇಷನ್ ಕಾಂಪೌಂಡ್ ಅಂತ ಹೇಳ್ತೀವಿ. ಇಲ್ಲೂ ಏನು ಅಂದರೆ, 2 ಸಿಂಪಲ್ ಸಾಲ್ಟ್ನ ಆ್ಯಡ್ ಮಾಡ್ತಾರೆ, ಆ್ಯಡ್ ಮಾಡಿದಾಗ ನನಗೆ ಡಬಲ್ ಸಾಲ್ಟ್ ಬರುತ್ತೆ. ಆದರೆ ಆ ಡಬಲ್ ಸಾಲ್ಟ್ದು ಸ್ಪೆಷಲ್ ಕ್ಯಾರೆಕ್ಟರ್ ಏನಾಗಿರುತ್ತೆ ಅಂದರೆ, ವೆನ್ ದೆ ಡಿಸಾಲ್ವ್ಡ್ ಇನ್ ವಾಟರ್ ದೇ ಆರ್ ನಾಟ್ ಗೋಯಿಂಗ್ ಟು ಗಿವ್ ಇಂಡಿವಿಜುವಲ್ ಅಯಾನ್ಸ್. ಡಬಲ್ ಸಾಲ್ಟಲ್ಲಾದರೆ ಏನಾಗ್ತಿತ್ತು, 2 ಬೇರೆ ಬೇರೆ ಮಿಕ್ಸ್ ಮಾಡಿದ್ರು, ಅದರದ್ದು ಒಂದು ಹೊಸ ಕಾಂಪೌಂಡ್, ಹೊಸದು ಸಾಲ್ಟ್ ಫಾರ್ಮೇಷನ್ ಆಯಿತು, ಡಬಲ್ ಸಾಲ್ಟ್ ಅಂತ ಹೇಳಿದ್ದು. ಅದನ್ನು ದೇ ಡು ನಾಟ್ ರಿಟೈನ್ ದರ್ ಐಡೆಂಟಿಟಿ, ದೇ ಗೋಯಿಂಗ್ ಟು ರಿಟೈನ್ ದರ್ ಐಡೆಂಟಿಟಿ ಬೋತ್ ಇನ್ ಸೊಲ್ಯೂಷನ್ ಆ್ಯಂಡ್ ಆಲ್ಸೋ ಇನ್ ಸಾಲಿಡ್ ಸ್ಟೇಟ್. ಅಂಥದಕ್ಕೆ ನಾವೇನಂತ ಕರಿತೀವಿ, ಡಬಲ್ ಸಾಲ್ಟ್ ಅಂತ ಹೇಳ್ತೀವಿ. ಈ ಕಾಂಪ್ಲೆಕ್ಸ್ ಅಥವಾ ಕೋಆರ್ಡಿನೇಷನ್ ಕಾಂಪೌಂಡ್ಸ್ ಏನಿದೆಯಲ್ಲ, ಫಾರ್ ಎಕ್ಸಾಂಪಲ್ ಇಲ್ಲಿ ನಾನು ಏನು ಮಾಡ್ತಾ ಇದ್ದೀನಿ, KCN ಮತ್ತು FeCN ತೊಗೊಳ್ತಾ ಇದ್ದೀನಿ. KCN ಒಂದು ಸಿಂಪಲ್ ಸಾಲ್ಟು, ಅದೇ ಥರ ಐರನ್ ಸೈನೈಡು ಇನ್ನೊಂದು ಸಾಲ್ಟ್, ಆ ಎರಡನ್ನೂ ತೊಗೊಂಡಿದ್ದೀನಿ. ಮಿಕ್ಸ್ ಮಾಡಿದಾಗ ನನಗೇನಾಯಿತು, ಡಬಲ್ ಸಾಲ್ಟ್ ಬಂತು. ಆದರೆ ಆ ಡಬಲ್ ಸಾಲ್ಟ್ ಏನಿದೆಯಲ್ಲ, ವೆನ್ ಇಟ್ ಡಿಸಾಲ್ವ್ಡ್ ಇನ್ ವಾಟರ್, ಅದೇನು ಕೊಡಬೇಕಾಗಿತ್ತು ನನಗೆ, ಇಫ್ ಇಟ್ಸ್ ಅ ಡಬಲ್ ಸಾಲ್ಟ್ Fe2+, K+, ಮತ್ತು Cn-, ಈ ಥರ ಅಯಾನ್ಸ್ನ ಕೊಡಬೇಕಾಯ್ತು. ಆದರೆ ಇದು ಆ ಥರ ಅಯನೈಸೇಷನ್ ಆಗಲ್ಲ. ಇಟ್ ಗೋಯಿಂಗ್ ಟು ಅಯನೈಸ್ ಟು ಗಿವ್ ಓನ್ಲಿ 2 ಸಾಲ್ಟ್ಸ್. ಒಂದಕ್ಕೆ ಕಾಂಪ್ಲೆಕ್ಸ್ ಅಯಾನ್ ಅಂತ ಕರಿತೀವಿ, ಇನ್ನೊಂದಕ್ಕೆ ಮೆಟ್ಲ್ ಅಯಾನ್ ಅಂತ ಕರಿತೀವಿ. K+ ಕೊಡ್ತು
ಅದೇ ಥರ FeCN6 4 ಮೈನಸ್ ನನಗೆ ಬಂತು. ಇದಕ್ಕೆ ನಾವೇನಂತ ಕರಿತೀವಿ, ಕಾಂಪ್ಲೆಕ್ಸ್ ಅಯಾನ್ ಅಂತ ಕರಿತೀವಿ. ಇಲ್ಲೇನಾಗ್ತದೆ, ದೇ ಗೋಯಿಂಗ್ ಟು ರಿಟೈನ್ ದ ಐಡೆಂಟಿಟಿ, ದೇ ಗೋಯಿಂಗ್ ಟು ದೇ ಡು ನಾಟ್ ದೇ ಗೋಯಿಂಗ್ ಟು ರಿಟೈನ್ ದರ್ ಐಡೆಂಟಿಟಿ ಇನ್ ಬೋತ್ ಸೊಲ್ಯೂಷನ್ ಆ್ಯಂಡ್ ಸಾಲ್ಟ್. ಯಾವುದು ಆ ಥರದ್ದಾದರೆ ಅದಕ್ಕೆ ಏನಂತ ಕರಿತೀವಿ ನಾವು, ಡಬಲ್ ಸಾಲ್ಟ್ ಅಂತ ಹೇಳ್ತೀವಿ. ಡಬಲ್ ಸಾಲ್ಟ್ ಏನಾಗುತ್ತೆ, ಎರಡು ಮಿಕ್ಸ್ ಮಾಡಿದ್ದೀವಿ, ಎರಡು ಸಿಂಪಲ್ ಸಾಲ್ಟ್ ಇದೆ, ಮಿಕ್ಸ್ ಮಾಡಿದ್ದೀವಿ, ಮಿಕ್ಸ್ ಮಾಡಿದಾಗ ಡಬಲ್ ಸಾಲ್ಟ್ ಬಂತು, ಡಿಸಾಲ್ವ್ ಮಾಡಿದಾಗ ಆ್ಯಸ್ ಯೂಶುವಲ್ ಸಾಲ್ಟ್ ಥರ ಬಿಹೇವ್ ಮಾಡುತ್ತೆ. ಇಟ್ ಗೋಯಿಂಗ್ ಟು ಗಿವ್ ಇಂಡಿವಿಜುವಲ್ ಅಯಾನ್ಸ್ಗೆ ಆನ್ಸರ್ ಮಾಡ್ತಾ ಹೋಗುತ್ತೆ. ಆದರೆ ಕಾಂಪ್ಲೆಕ್ಸ್ ಸಾಲ್ಟ್ನ ತೊಗೊಂಡ್ರೆ ಎರಡು ಇಂಡಿವಿಜುವಲ್ ಸಾಲ್ಟ್ನ ಮಿಕ್ಸ್ ಮಾಡಿದ್ದೀವಿ, ಆದರೆ ಮಿಕ್ಸ್ ಮಾಡಿದ್ಮೇಲೆ ಹೊಸ ಕಾಂಪೌಂಡ್ ಬರುತ್ತೆ. ವೆನ್ ಇಟ್ ಡಿಸಾಲ್ವ್ ಇನ್ ವಾಟರ್ ಇಟ್ ಡು ನಾಟ್ ರಿಟೈನ್ ಇಟ್ಸ್ ಐಡೆಂಟಿಟಿ. ಸೊ ಐಡೆಂಟಿಟಿ ಚೇಂಜ್ ಆಗುತ್ತೆ. ಇದೇನಾಗುತ್ತೆ, ಇಟ್ ಗೆಟ್ ಕನ್ವರ್ಟೆಡ್ ಇಂಟು ಕಾಂಪ್ಲೆಕ್ಸ್ ಅಯಾನ್. ಕಾಂಪ್ಲೆಕ್ಸ್ ಅಯಾನ್ ಅಂದ್ರೇನು, ಒಂದು ಮೆಟ್ಲ್ ಅಯಾನ್ ಇರುತ್ತೆ, ಇನ್ನೊಂದು ಲಿಗ್ಯಾಂಡ್ ಇರುತ್ತೆ. ಲಿಗ್ಯಾಂಡ್ ಅಂದರೆ ಏನು, ಮೆಟ್ಲ್ ಅಂದರೆ ಏನು ಅಂತ ಹೇಳ್ತೀನಿ. ಸೊ ಎರಡಿರುತ್ತೆ. ಸೊ ಮೆಟ್ಲ್ ಅಯಾನ್ ಸೆಂಟ್ರಲ್ ಇರುತ್ತೆ, ಅದು ಸುತ್ತ ನಿಮ್ಗೆ ಏನಾಗುತ್ತೆ, ಲಿಗ್ಯಾಂಡ್ ಬಂದಿರುತ್ತೆ. ಅಂಥದಕ್ಕೆ ನಾವೇನಂತ ಕರಿತೀವಿ, ಕಾಂಪ್ಲೆಕ್ಸ್ ಅಯಾನ್ ಅಂತ ಹೇಳ್ತೀವಿ. ಸೊ ದಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಕಾಂಪ್ಲೆಕ್ಸ್ ಅಯಾನ್ ಆ್ಯಂಡ್ ಎ ಡಬಲ್ ಸಾಲ್ಟ್. ಸಿಂಪಲ್ ಸಾಲ್ಟ್ ಅಂದ್ರೇನು, ಒಂದು ಆ್ಯಸಿಡ್ ರಾಡಿಕಲ್ಲು ಒಂದು ಬೇಸಿಕ್ ರಾಡಿಕಲ್ ಇರುತ್ತೆ. ಡಬಲ್ ಸಾಲ್ಟ್ ಅಂದ್ರೇನು, ಎರಡು ಆ್ಯಸಿಡ್ ರಾಡಿಕಲ್ ಎರಡು ಬೇಸಿಕ್ ರಾಡಿಕಲ್ಸ್ ಇರುತ್ತೆ. ದೇ ಗೋಯಿಂಗ್ ಟು ರಿಟೈನ್ ದರ್ ಐಡೆಂಟಿಟಿ, ದೇ ಡು ನಾಟ್ ರಿಟೈನ್ ದರ್ ಐಡೆಂಟಿಟಿ ಇನ್ ಸೊಲ್ಯೂಷನ್. ಯಾವುದು, ಡಬಲ್ ಸಾಲ್ಟ್. ಕೋಆರ್ಡಿನೇಷನ್ ಕಾಂಪೌಂಡ್ಸ್ ಬಂದರೆ ಅದು ಡಬಲ್ ಸಾಲ್ಟೇ, ಎರಡನ್ನೂ ಮಿಕ್ಸ್ ಮಾಡ್ತೀವಿ. ಮಿಕ್ಸ್ ಮಾಡಿದಾಗ ಏನಾಗುತ್ತೆ ಅಂದರೆ ಇಟ್ ಗೋಯಿಂಗ್ ಟು ಡಿಸೋಸಿಯೇಟ್, ಇಟ್ ನಾಟ್ ಗೋಯಿಂಗ್ ಟು ಡಿಸೋಸಿಯೇಟ್ ಇಂಟು ಇಂಡಿವಿಜುವಲ್ ಅಯಾನ್ಸ್, ಇಟ್ ಗೋಯಿಂಗ್ ಟು ಫಾರ್ಮ್ ಎ ಕಾಂಪ್ಲೆಕ್ಸ್ ಅಯಾನ್. ಹಾಗಿದ್ದರೆ ಕೋಆರ್ಡಿನೇಷನ್ ಕಾಂಪೌಂಡ್ಸು ಅಥವಾ ಕಾಂಪ್ಲೆಕ್ಸಸ್, ಹಳೆ ಟೆಕ್ಸ್ಟ್ ಬುಕ್ಗಳೆಲ್ಲ ಕೋಆರ್ಡಿನೇಷನ್ ಕಾಂಪೌಂಡ್ಸ್ ಅಂತ ಯೂಸ್ ಮಾಡ್ತಾಯಿದ್ರು. ಯಾಕೆ ಅಂತಂದರೆ ಆ ಮೆಟ್ಲ್ ಅಯಾನ್ ಮತ್ತು ಲಿಗ್ಯಾಂಡ್ ಮಧ್ಯೆ ಕೋಆರ್ಡಿನೇಟ್ ಬಾಂಡ್ ಫಾರ್ಮೇಷನ್ ಆಗ್ತಾಯಿತ್ತು. ಹಂಗಾಗಿ ಅಂಥ ಕಾಂಪೌಂಡ್ನ ಅವರು ಕೋಆರ್ಡಿನೇಷನ್ ಕಾಂಪೌಂಡ್ಸ್ ಅಂತ ಕರಿತಾಯಿದ್ರು. ಬಟ್ ಈಗ ಬರುವಂಥ ಪಬ್ಲಿಷ್ ಆಗುವಂಥ ಬುಕ್ಗಳಲ್ಲಿ ದೇ ನಾಟ್ ಯೂಸಿಂಗ್ ದಿ ವರ್ಡ್ ಕೋಆರ್ಡಿನೇಷನ್ ಕಾಂಪೌಂಡ್, ದೇ ಆರ್ ಯೂಸಿಂಗ್ ದಿ ವರ್ಡ್ ಕಾಂಪ್ಲೆಕ್ಸಸ್. ಕಾಂಪ್ಲೆಕ್ಸ್ ಅಂದರೂ ಒಂದೇ, ಕೋಆರ್ಡಿನೇಷನ್ ಕಾಂಪೌಂಡ್ಸ್ ಅಂದ್ರೂ ಒಂದೇ. A complex is a substance in which the metal ion or metal atom or an ion is associated with a group of neutral molecules or ions is called as ligand linked through a coordinate bond. That's why these are called as coordination compounds. ಅಂದ್ರೇನು, ಮಧ್ಯದಲ್ಲಿ ನನಗೆ ಮೆಟ್ಲ್ ಇದೆ, ಆ ಮೆಟ್ಲ್ ಏನಾಗಿರ್ಬೋದು, ಮೆಟ್ಲ್ ಆಟಮ್ ಆಗಿರ್ಬೋದು, ಇಲ್ಲಾಂದರೆ ಮೆಟ್ಲ್ ಅಯಾನ್ ಆಗಿರ್ಬೋದು. ನಿಮಗೆ ಗೊತ್ತು, ಮೆಟ್ಲ್ಸ್ ದೇ ಹ್ಯಾವ್ ಎ ಟೆಂಡೆನ್ಸಿ ಟು ಅಕ್ಸೆಪ್ಟ್ ಎಲೆಕ್ಟ್ರಾನ್ಸ್. ಸೊ ಅದೇನಾಗುತ್ತೆ, ಮೆಟ್ಲು ಅಕ್ಸೆಪ್ಟ್ನ ಮಾಡ್ಕೊಳುತ್ತೆ. ಯಾವುದು ಎಲೆಕ್ಟ್ರಾನ್ಸ್ನ ಕೊಡುತ್ತಲ್ಲ ಅಂಥದಕ್ಕೆ ನಾವೇನಂತ ಕರಿತೀವಿ, ಲಿಗ್ಯಾಂಡ್ಸ್ ಅಂತ ಕರಿತೀವಿ. ಆ ಲಿಗ್ಯಾಂಡ್ಸ್ ಏನಿದೆಯಲ್ಲ ಅದನ್ನು ಎಗೇನ್ ನ್ಯೂಟ್ರಲ್ ಮಾಲಿಕ್ಯೂಲ್ ಆಗಿರ್ಬೋದು, ಇಲ್ಲಾಂದರೆ ನೆಗೆಟಿವ್ಲಿ ಚಾರ್ಜ್ಡ್ ಆಗಿರ್ಬೋದು. ಸೊ ಮೆಟ್ಲ್ ಅಯಾನ್ ಏನಿದೆ ಅದು ನ್ಯೂಟ್ರಲ್ ಆಗಿರ್ಬೋದು, ಇಲ್ಲ ಅಂದರೆ ಮೆಟಲ್ ಏನಿದೆಯಲ್ಲ ಸೆಂಟ್ರಲಲ್ಲಿರುವಂಥ ಮೆಟಲ್ ಏನಿದೆಯಲ್ಲ ನ್ಯೂಟ್ರಲ್ ಆಗಿರ್ಬೋದು, ಇಲ್ಲಾಂದರೆ ಪಾಸಿಟಿವ್ಲಿ ಚಾರ್ಜ್ಡ್ ಅಯಾನ್ ಆಗಿರ್ಬೋದು. ಲಿಗ್ಯಾಂಡ್ ಏನಿದೆಯಲ್ಲ ಅದೇನಾಗಿರ್ಬೋದು, ನ್ಯೂಟ್ರಲ್ ಆಗಿರ್ಬೋದು, ಇಲ್ಲಾಂದರೆ ನೆಗೆಟಿವ್ಲಿ ಚಾರ್ಜ್ಡ್ ಆಗಿರ್ಬೋದು. ಸೊ ದೀಸ್ ವಿ ಕ್ಯಾನ್ ಕನ್ಸಿಡರ್ ಆಸ್ ಎ ಸಿಂಪಲ್ ಆ್ಯಸಿಡ್ ಬೇಸ್ ಥರನೇ ಆಗ್ತಾ ಇದೆ ರಿಯಾಕ್ಷನ್ ಅಂತ ನಾವು ಕನ್ಸಿಡರ್ ಮಾಡ್ಕೋಬೋದು. ಬಟ್ ಬಾಂಡ್ ಏನು ಫಾರ್ಮೇಷನ್ ಆಗ್ತಾ ಇದೆ ಅಂದರೆ ಕೋಆರ್ಡಿನೇಟ್ ಬಾಂಡ್ ಫಾರ್ಮೇಷನ್ ಆಗ್ತಾ ಇದೆ. ಸೊ ಹಾಗಾಗಿ ಈ ಕಾಂಪೌಂಡ್ಸ್ನ ಅವರು ಕೋಆರ್ಡಿನೇಷನ್ ಕಾಂಪೌಂಡ್ಸ್ ಅಂತ ಕರೀತಾರೆ. ಹಂಗಂದ್ರೆ ಇನ್ನೂ ಸಿಂಪಲ್ಲಾಗಿ ನಾನು ಡಿಫೈನ್ ಮಾಡೋದು ಅಂತಂದರೆ ಬೇರೆ ಥರ ಡಿಫೈನ್ ಮಾಡ್ಬೋದು. ಅಂದರೆ ಕಾಂಪ್ಲೆಕ್ಸಸ್ ಆರ್ ದ ನ್ಯೂಟ್ರಲ್ ಸಬ್ಸ್ಟೆನ್ಸಸ್ ಇನ್ ವಿಚ್ ಅಟ್ಲೀಸ್ಟ್ ಒನ್ ಕಾಂಪ್ಲೆಕ್ಸ್ ಅಯಾನ್ ಇಸ್ ಪ್ರೆಸೆಂಟ್. ಕಾಂಪ್ಲೆಕ್ಸ್ ಅಯಾನ್ ನಾನು ಹೇಳಿದೆ, ಡಿಸೋಸಿಯೇಟ್ ಆದಾಗ ಕಾಂಪ್ಲೆಕ್ಸ್ ಅಯಾನ್ ಫಾರ್ಮೇಷನ್ ಆಗುತ್ತೆ ಅಂತ. ಸೊ ಅದಾಗಿರ್ಬೋದು. ದೇ ಡು ನಾಟ್ ಕ್ಯಾರಿ ಎನಿ ಚಾರ್ಜ್. ಒಂದು ಪಾಸಿಟಿವ್ಲಿ ಮೆಟ್ಲ್ ಅಯಾನ್ ಇದೆಯಲ್ಲ ಅದು ಪಾಸಿಟಿವ್ಲಿ ಚಾರ್ಜ್ ಇರುತ್ತೆ, ಲಿಗ್ಯಾಂಡ್ಸ್ ಏನಿದೆಯಾ ನೆಗೆಟಿವ್ಲಿ ಚಾರ್ಜ್ ಇದೆ. ಒಂದಕ್ಕೊಂದು ಕಂಬೈನ್ ಆದಾಗ, ಬಾಂಡ್ ಫಾರ್ಮೇಷನ್ ಆದಾಗ ದೇ ಬಿಕಮ್ ನ್ಯೂಟ್ರಲ್ ಮಾಲಿಕ್ಯೂಲ್ಸ್. ಎಗೇನ್ ನ್ಯೂಟ್ರಲ್ ಮಾಲಿಕ್ಯೂಲ್ಸ್ ಅಂತ ನಾವು ಕನ್ಸಿಡರ್ ಮಾಡ್ತಾ ಹೋಗ್ತೀವಿ. ಲಿಗ್ಯಾಂಡ್ಸ್ ಆರ್ ದಿ ಸಬ್ಸ್ಟೆನ್ಸಸ್ ವಿಚ್ ಹ್ಯಾವ್ ಎ ಕೆಪಾಸಿಟಿ ಗಿವ್ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್. ಅಂಥ ಸಬ್ಸ್ಟೆನ್ಸ್ಗೆ ನಾವೇನು ಹೇಳ್ತೀವಿ, ಲಿಗ್ಯಾಂಡ್ಸ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ನಾನು ಇಲ್ಲಿ ತೊಗೊಂಡಿದ್ದೀನಿ, ಎರಡು ಎಕ್ಸಾಂಪಲ್ ತೊಗೊಂಡಿದ್ದೀನಿ. ಒಂದು ಸಿಸ್ ಪ್ಲಾಂಟಿನ್ ತೊಗೊಂಡಿದ್ದೀನಿ ವಿಚ್ ಕ್ಯಾನ್ ಬಿ ಆ್ಯಕ್ಟ್ ಆಸ್ ಎ ಡ್ರಗ್ ಫಾರ್ ಕ್ಯಾನ್ಸರ್. ಪ್ಲಾಟಿನಮ್ ಇದೆ ಮಧ್ಯದಲ್ಲಿ, ಮೆಟ್ಲ್ ಅಯಾನ್ ಅದು, ಅದಕ್ಕೆ 4 ಲಿಗ್ಯಾಂಡು ಅಟ್ಯಾಚ್ ಆಗಿದೆ. 2 ಅಮೋನಿಯಂ ಲಿಗ್ಯಾಂಡು, 2 ಕ್ಲೋರೈಡ್ ಲಿಗ್ಯಾಂಡು ಅಟ್ಯಾಚ್ ಆಗಿದೆ. ಸೊ ಈ ಕ್ಲೋರಿನ್ಗಳು ಏನಿದೆಯಲ್ಲ, ಕ್ಲೋರಿನ್ ಅಯಾನ್ಸ್ ದೇ ಆರ್ ಗಿವಿಂಗ್ ದಿ ಎಲೆಕ್ಟ್ರಾನ್ ಟುವರ್ಡ್ಸ್ ದಿ ಸೆಂಟ್ರಲ್ ಮೆಟಲ್ ಆಟಮ್. ಹಂಗಾಗಿ ಅದನ್ನು 2 ಕ್ಲೋರಿನು 2 ಅಮೋನಿಯಾ ಏನಿದೆಯಲ್ಲ ಅದನ್ನು ಏನೇಂತ ಕರಿತೀನಿ, ಲಿಗ್ಯಾಂಡ್ಸ್ ಅಂತ ಕರಿತೀನಿ. ಈ ಕ್ಲೋರಿನ್ ಏನಿದೆಯಲ್ಲ ಅದು ನೆಗೆಟಿವ್ಲಿ ಚಾರ್ಜ್ ಇದ್ದರೆ, ಅಮೋನಿಯಾ ಏನಾಗಿದೆಯಲ್ಲ ಅದು ನ್ಯೂಟ್ರಲ್, ದೇ ಡು ನಾಟ್ ಕ್ಯಾರಿ ಎನಿ ಚಾರ್ಜ್. ಸೊ ನ್ಯೂಟ್ರಲ್ ಲಿಗ್ಯಾಂಡ್ ಆಗಿದೆ. ಬಟ್ ದೇ ಹ್ಯಾವ್ ಎ ಟೆಂಡೆನ್ಸಿ ಟು ಗಿವ್ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್, ಬಟ್ ದೇ ಆರ್ ನ್ಯೂಟ್ರಲ್. ಅದೇ ಥರ ನೀವು ಇದು ತೊಗೊಂಡ್ರೆ, ಐರನ್ ಸೈನೈಡ್ನ ತೊಗೊಂಡ್ರೆ, FeCN6ನ ತೊಗೊಂಡ್ರೆ, Fe2+ ಮಧ್ಯದಲ್ಲಿದೆ, ಅದರ ಸುತ್ತ ನನಗೆ 6 ಲಿಗ್ಯಾಂಡ್ಗಳಿವೆ. ದಟ್ ಮೀನ್ಸ್ 6 CN
ligands, they're going to give electron towards the central metal atom. ಹಂಗಾಗಲ್ಲ ಏನಾಯಿತು ಅಂದರೆ ನಿಮಗೆ ಆ ಥರ ಸ್ಟ್ರಕ್ಚರು ಬರ್ತಾ ಹೋಗುತ್ತೆ, ಆಕ್ಟಾಹೆಡ್ರಲ್ ಆಗುತ್ತೆ. ಸೊ ಇಲ್ಲಿ ತೊಗೊಂಡ್ರೆ ನಿಮಗೆ ಸ್ಕ್ವೇರ್ ಪ್ಲೇನಾರ್ ಬರ್ತಾ ಹೋಗುತ್ತೆ. ಹಾಗಾದರೆ ಟೈಪ್ಸ್ ಆಫ್ ಕಾಂಪ್ಲೆಕ್ಸಸ್ ಇದೆ, ಕೋಆರ್ಡಿನೇಷನ್ ಕಾಂಪೌಂಡ್ಸ್ನ ಅವರು 3 ರೀತಿಯಾಗಿ ಕನ್ಸಿಡರ್ ಮಾಡ್ತಾರೆ ಡಿಪೆಂಡಿಂಗ್ ಅಪಾನ್ ದಿ ಟೈಪ್ ಆಫ್ ಕಾಂಪ್ಲೆಕ್ಸ್ ಅಯಾನ್ ವಿ ಆರ್ ಗೋಯಿಂಗ್ ಟು ಗೆಟ್. ಯಾವ ಥರ ಕಾಂಪ್ಲೆಕ್ಸ್ ಅಯಾನ್ ಫಾರ್ಮೇಷನ್ ಆಗುತ್ತಲ್ಲ, ನಿಮಗೆ ಗೊತ್ತು ಕೋಆರ್ಡಿನೇಟ್ ಕೋವಲೆಂಟ್ ಬಾಂಡ್ ಅಥವಾ ಕಾಂಪ್ಲೆಕ್ಸ್ ಅಯನೈಸ್ ಆದಾಗ ಕಾಂಪ್ಲೆಕ್ಸ್ ಅಯಾನ್ ಬರುತ್ತೆ, ಒಂದು ಮೆಟಲ್ ಅಯಾನ್ ಬರುತ್ತೆ. ಸೊ ಆ ಕಾಂಪ್ಲೆಕ್ಸ್ ಏನಿದೆಯಲ್ಲ ಅದ್ರ ಮೇಲಿರೋ ಚಾರ್ಜ್ ಮೇಲೆ ವಿ ಆರ್ ಗೋಯಿಂಗ್ ಟು ಕ್ಲಾಸಿಫೈ ದಮ್ ಇಂಟು ಕೆಟಯಾನಿಕ್, ಅನಯಾನಿಕ್ ಆ್ಯಂಡ್ ನ್ಯೂಟ್ರಲ್. ಫಾರ್ ಎಕ್ಸಾಂಪಲ್ ಕೆಟಯಾನಿಕ್ ಕಾಂಪ್ಲೆಕ್ಸಸ್ ಅಂದರೆ ವೆನ್ ಯು ಡಿಸಾಲ್ವ್ ಇನ್ ವಾಟರ್, ಆ ಕಾಂಪ್ಲೆಕ್ಸ್ ಅಯಾನ್ ಏನು ಬರ್ತಾರೆ ಅದ್ರ ಮೇಲೆ ಅಂದರೂ ಪಾಸಿಟಿವ್ ಚಾರ್ಜ್ ಇದ್ದರೆ ಅಂಥದಕ್ಕೆ ನಾನು ಏನಂತ ಕರಿತೀನಿ, ಕೆಟಯಾನಿಕ್ ಕಾಂಪ್ಲೆಕ್ಸಸ್ ಅಂತ ಕರಿತೀನಿ. ಎಕ್ಸಾಂಪಲ್ ಕ್ಯುಪ್ರಮೋನಿಯಂ ಸಲ್ಫೇಟ್, ಇದು ನನಗೆ ವಾಟರ್ ಹಾಕಿದಾಗ ನನಗೆ ಏನಾಗುತ್ತೆ ಅಂದರೆ CuNH3 4 ಟೈಮ್ಸ್ ಬರುತ್ತೆ. ಅದ್ರ ಮೇಲೆ +2 ಇದೆ, ಕಾಂಪ್ಲೆಕ್ಸ್ ಅಯಾನ್ ಅದು, ಅದ್ರ ಮೇಲೆ +2 ಇರೋದಕ್ಕೋಸ್ಕರ ಇದನ್ನು ನಾನು ಏನಂತ ಕರಿತೀನಿ, ಕೆಟಯಾನಿಕ್ ಕಾಂಪ್ಲೆಕ್ಸ್ ಕರಿತೀನಿ. ಅನಯಾನಿಕ್ ಕಾಂಪ್ಲೆಕ್ಸ್ ಅಂತಂದರೆ ಅಗೇನ್ ವೆನ್ ಯು ಡಿಸಾಲ್ವ್ ದಟ್ ಕಾಂಪ್ಲೆಕ್ಸ್ ಇನ್ ಎ water, when it going to give a complex ion which is negatively charged, ಅಂಥದಕ್ಕೆ ನಾವೇನಂತ ಕರಿತೀವಿ, ಅನಯಾನಿಕ್ ಕಾಂಪ್ಲೆಕ್ಸಸ್ ಅಂತ ಕರಿತೀವಿ. ಪೊಟ್ಯಾಷಿಯಂ ಫೆರೋಸೈನೈಡ್, ಪೊಟ್ಯಾಷಿಯಂ ಫೆರಿಸೈನೈಡ್ ಈಸ್ ಅನ್ ಎಕ್ಸಾಂಪಲ್ ಫಾರ್ ಸಚ್ ಟೈಪ್ ಆಫ್ ಕಾಂಪ್ಲೆಕ್ಸಸ್. ಅದೇ ರೀತಿ ಇನ್ನೊಂದಿದೆ, ದೇ ಡು ನಾಟ್ ಅಂಡರ್ಗೋ ಅಯೋನೈಸೇಷನ್. ಸೊ ಅಲ್ಲಿ ಮೆಟಲ್ ಅಯಾನೇ ಬರೋದಿಲ್ಲ, ಅಂಥದಕ್ಕೆ ಏನಂತ ಕರಿತೀವಿ, ನ್ಯೂಟ್ರಲ್ ಕಾಂಪ್ಲೆಕ್ಸಸ್ ಅಂತ ಕರಿತೀವಿ. ಈಗ ನಿಕ್ಕಲ್ ಟೆಟ್ರಾ ಕಾರ್ಬನಲ್ಲಿ ಅದು ಅಯನೈಸೇ ಆಗಲ್ಲ, ಇಟ್ ಗೋಯಿಂಗ್ ಟು ರಿಮೈನ್ ಲೈಕ್ ದಟ್ ಓನ್ಲಿ, ಅಂತ ನಾವೇನಂತ ಕರಿತೀವಿ, ನ್ಯೂಟ್ರಲ್ ಕಾಂಪ್ಲೆಕ್ಸಸ್ ಅಂತ ಕರಿತೀವಿ. ಸೊ ನಿಮಗೆ ಮೆಟಲ್ ಅಂದರೆ ಏನು ಅಂತ ಗೊತ್ತಿರಬೇಕು, ಲಿಗ್ಯಾಂಡ್ ಅಂದರೆ ಏನು ಅಂತ ಗೊತ್ತಿರಬೇಕು, ಕಾಂಪ್ಲೆಕ್ಸ್ ಅಯಾನ್ ಅಂದರೆ ಏನು ಅಂತ ಗೊತ್ತಿರಬೇಕು. ದೀಸ್ ಆರ್ ದಿ ಬೇಸಿಕ್ ಟರ್ಮ್ಸ್ ದಟ್ ವಿ ಆರ್ ಗೋಯಿಂಗ್ ಟು ಯೂಸ್ ಇನ್ ಕೋಆರ್ಡಿನೇಷನ್ ಕೆಮಿಸ್ಟ್ರಿ. Ligands ಅಂತ ಹೇಳಿದ್ರೆ, ligands are the ions or the neutral molecules that bond to the central metal atom or an ion through coordinate covalent bond. Generally a central metal atom ಏನಿದೆಯಲ್ಲ ಅದು D block element ಆಗಿರುತ್ತೆ, because D block elements ಅಲ್ಲಿ they have a tendency to remain vacant when they going to have vacant d orbitals. Vacant d orbitals ಇರೋದಕ್ಕೋಸ್ಕರ ಮೆಟಲ್ಗಳಲ್ಲಿ ಆ ಲಿಗ್ಯಾಂಡ್ ಕೊಟ್ಟಿದ್ದ ಎಲೆಕ್ಟ್ರಾನ್ಸ್ನ ಎಕ್ಸ್ಟ್ರಾ ಎಲೆಕ್ಟ್ರಾನ್ಸ್ ಏನು ಮಾಡುತ್ತೆ, ಅದು ಅಕಾಮಡೇಟ್ ಮಾಡ್ಕೊಳ್ಳೋಕ್ಕೆ ಅದಕ್ಕೆ ಜಾಗ ಇರುತ್ತೆ. ಹಂಗಾಗಿ ಜನರಲಿ ಡಿ ಬ್ಲಾಕ್ ಎಲಿಮೆಂಟ್ಸು ಕೆನ್ ಆ್ಯಕ್ಟ್ ಅಸ್ ಎ ಸೆಂಟ್ರಲ್ ಮೆಟಲ್ ಆಟಮ್ ಆಗಿ ಆ್ಯಕ್ಟ್ ಮಾಡ್ತಾ ಹೋಗುತ್ತೆ. ಸೊ ಲಿಗ್ಯಾಂಡ್ಸ್ದು ಕೆಲಸ ಏನು ಅಂದರೆ, ಅದಕ್ಕೆ ಸೆಂಟ್ರಲ್ ಮೆಟಲ್ ಆಟಮ್ಗೆ ಅಲ್ಲಿ ವೇಕೆಂಟ್ ಡಿ ಆರ್ಬಿಟಲ್ ಇರುವಂಥ ಮೆಟಲ್ ಆಟಮ್ಗೆ ಇಟ್ ಕ್ಯಾನ್ ಗಿವ್ ಎ ಎಲೆಕ್ಟ್ರಾನ್ಸ್. ಹೆಂಗೆ ಕೊಡ್ಬೋದು, ಒಂದು ಲಿಗ್ಯಾಂಡು ಅಟ್ಲೀಸ್ಟ್ ಒಂದು ಲಿಗ್ಯಾಂಡು 2 ಎಲೆಕ್ಟ್ರಾನ್ಸ್ನ ಕೊಡ್ತಾ ಹೋಗುತ್ತೆ. Ligands have at least one donor atom with an electron pair used to form a covalent bond with a central atom. Coordinate covalent bond ಮಾಡೋಕ್ಕೆ ನಮಗೆ 2 ಎಲೆಕ್ಟ್ರಾನ್ ಬೇಕೇ ಬೇಕು. ಆ 2 ಎಲೆಕ್ಟ್ರಾನ್ಸು ಲಿಗ್ಯಾಂಡ್ನೇ ಕೊಡ್ತಾ ಇರುತ್ತೆ. ಸೊ ಹಾಗಾಗಿ ನಾವೇನಂತ ಕರಿತೀವಿ, ಲಿಗ್ಯಾಂಡ್ಸ್ ಅಂತ ಕರಿತೀವಿ. ಅಗೇನ್ ಲಿಗ್ಯಾಂಡ್ಸು ಅನಯಾನ್ಸ್ ಆಗಿರ್ಬೋದು, ಕೆಟಯಾನ್ಸ್ ಆಗಿರ್ಬೋದು, ನ್ಯೂಟ್ರಲ್ ಆಗಿರ್ಬೋದು. ಅನಯಾನ್ಸು ನ್ಯೂಟ್ರಲ್ ಜಾಸ್ತಿ ಇರ್ತವೆ, ಕೆಟಯಾನ್ ಆಗಿರುವಂಥದ್ದು ತುಂಬ ಕಡಿಮೆ ಇರ್ತವೆ. ಸೊ ಅಗೇನ್ ಕೆಟಯಾನ್ಸ್ನ ಈ ಲಿಗ್ಯಾಂಡ್ಸ್ನ ಏನು ಮಾಡ್ತಾ ಇದ್ದೀವಿ, ನಾವು ಕ್ಲಾಸಿಫೈ ಮಾಡ್ತಾ ಇದ್ದೀವಿ. ಮಾನೋಡೆಂಟೇಟ್, ಬೈಡೆಂಟೇಟ್, ಟ್ರೈಡೆಂಟೇಟ್, ಎಕ್ಸಾಡೆಂಟೇಟ್, ಲೈಕ್ ದಟ್ ಬೇರೆ ಬೇರೆ ಥರ ಡಿಪೆಂಡಿಂಗ್ ಅಪಾನ್ ದಿ ನಂಬರ್ ಆಫ್ ಡೊನೇಟಿಂಗ್ ಗ್ರೂಪ್ಸ್. ಆ ಮಾಲಿಕ್ಯೂಲಲ್ಲಿ ಎಷ್ಟು ಡೊನೇಟಿಂಗ್ ಗ್ರೂಪ್ ಇದೆ, ಒಂದು ಡೊನೇಟಿಂಗ್ ಗ್ರೂಪ್ ಇದ್ದರೆ ಮಾನೋಡೆಂಟ್ ಅಂತ ಹೇಳ್ತೀವಿ, 2 ಇದ್ದರೆ ಡೈಡೆಂಟೇಟ್, 3 ಇದ್ದರೆ ಟ್ರೈಡೆಂಟೇಟ್, 6 ಇತ್ತು ಅಂದರೆ ಎಕ್ಸಾಡೆಂಟೇಟ್. ಹಾಗೆ ಡಿಪೆಂಡಿಂಗ್ ಅಪಾನ್ ದಿ ನಂಬರ್ ಆಫ್ ಡೊನೇಟ್ ಗ್ರೂಪ್ಸ್ ಎಷ್ಟಿದೆಯಲ್ಲ ಅದ್ರ ಮೇಲೆ ಅದನ್ನು ಕ್ಲಾಸಿಫೈ ಮಾಡ್ತಾ ಹೋಗ್ತೀವಿ. ಈಗ ಮಾನೋಡೆಂಟೇಟ್ ಲಿಗ್ಯಾಂಡ್ ಅಂತಂದರೆ ಇಟ್ ಕ್ಯಾನ್ ಗಿವ್ ಇಟ್ ಕ್ಯಾನ್ ಫಾರ್ಮ್ ಓನ್ಲಿ 1 coordinate bond because it has a capacity to give only 2 lone pair of electron. ಅಂಥದಕ್ಕೆ ನಾವೇನಂತ ಕರಿತೀವಿ, ಮಾನೋಡೆಂಟೇಟ್ ಲಿಗ್ಯಾಂಡ್ ಅಂತ ಕರಿತೀವಿ. ಕ್ಲೋರೋ ಇರ್ಬೋದು, ಅಕ್ವಾ ಇರ್ಬೋದು, ಹೈಡ್ರಾಕ್ಸೋ ಇರ್ಬೋದು, ಅಮೈನ್ ಇರ್ಬೋದು, ಆಲ್ ದೀಸ್ ಆರ್ ಎಕ್ಸಾಂಪಲ್ ಫಾರ್ ಮಾನೋಡೆಂಟೇಟ್ ಲಿಗ್ಯಾಂಡ್. ಸೊ ದೋಸ್ ಆರ್ ದಿ ಸ್ಪೀಶೀಸ್ ವಿಚ್ ಹ್ಯಾವ್ ಎ ಕೆಪಾಸಿಟಿ ಟು ಗಿವ್ ಓನ್ಲಿ 1 pair of electron, thereby they are going to form only 1 coordinate bond. ಅಂಥ ಮಾಲಿಕ್ಯೂಲ್ಸ್ಗೆ ನಾವೇನಂತ ಕರಿತೀವಿ, ಯೂನಿಡೆಂಟೇಟ್ ಅಂತ ಹೇಳ್ತೀವಿ. ಇಫ್ ಇಟ್ ಹ್ಯಾಸ್ ಎ ಕೆಪಾಸಿಟಿ ಗಿವ್ 2 pairs of electron or it can form a 2 coordinate bond, ಅಂಥದಕ್ಕೆ ಏನಂತ ಕರಿತೀವಿ ನಾವು, ಬೈಡೆಂಟೇಟ್ ಅಂತ ಹೇಳ್ತೀವಿ. ಎಕ್ಸಾಂಪಲ್ ಇಥಲೀನ್ ಡೈಅಮೈನ್. ಇಥಲೀನ್ ಅಂದರೆ 2 CH2 ಗ್ರೂಪ್ ಇದೆ, ಅದ್ರ ಜೊತೆಗೆ NH2 ಗ್ರೂಪ್ಗಳಿವೆ. ಸೊ ಇಲ್ಲಿ ಏನಾಗ್ತಾ ಇದೆ ಅಂದರೆ, ನೈಟ್ರೋಜನ್ ಮೇಲೆ ಇರುವಂಥ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ ಇದು ನ್ಯೂಟ್ರಲ್ ಇದೆ, ಅದಕ್ಕೆ ಇಟ್ ಕ್ಯಾನ್ ಗಿವ್ ಎನ್ ಎಲೆಕ್ಟ್ರಾನ್. ಅಂಥದಕ್ಕೆ ಏನಂತ ಕರಿತೀವಿ ನಾವು, ಬೈಡೆಂಟೇಟ್ ಅಂತ ಹೇಳ್ತೀವಿ. 2 ನೈಟ್ರೋಜನ್ ಗ್ರೂಪ್ ಇರೋದಕ್ಕೋಸ್ಕರ, 2 NH2 ಗ್ರೂಪ್ ಇರೋದಕ್ಕೋಸ್ಕರ. ಸೊ 2 ಡೊನೇಟಿಂಗ್ ಗ್ರೂಪ್ಸ್ ಇದೆ ಒಂದೇ ಮಾಲಿಕ್ಯೂಲಲ್ಲಿ. ಅಂಥ ಲಿಗ್ಯಾಂಡ್ಸ್ಗೆ ನಾವೇನಂತ ಕರಿತೀವಿ, ಬೈಡೆಂಟೇಟ್ ಲಿಗ್ಯಾಂಡ್ ಅಂತ ಹೇಳ್ತೀವಿ. ಇದಕ್ಕೆ ಶಾರ್ಟಾಗಿ EN ಅಂತ ವರ್ಡ್ನ ಯೂಸ್ ಮಾಡ್ತಾರೆ. ಅದೇ ರೀತಿ ಆಕ್ಸಲೇಟ್ ಅಯಾನ್ನ ತೊಗೋಬೋದು. ಸೊ COO- 2 ಮೈನಸ್ ಇರುವಂಥದ್ದು ಕೊಡುತ್ತೆ. ಅಂಥದ್ದು ನಾವೇನಂತ ಕರಿತೀವಿ, ಆಕ್ಸ್ ಅಂತ ಕರೀತಾರೆ ಶಾರ್ಟಲ್ಲಿ. ಅದೇ ರೀತಿ ಇಫ್ ಇಟ್ ಹ್ಯಾಸ್ ಎ ಕೆಪಾಸಿಟಿ ಟು ಗಿವ್
ಮೂರು ಏನಾದರೂ ಕೊಡ್ತಾ ಇತ್ತು ಅಂತ ಇಟ್ಕೊಳ್ತಾರೆ. ಲಿಗ್ಯಾಂಡ್ ವಿಚ್ ಕ್ಯಾನ್ ಫಾರ್ಮ್ ಮೋರ್ ದ್ಯಾನ್ 2 ಅಂಥದಕ್ಕೆ ಏನಂತ ಕರಿತೀವಿ ನಾವು ಪಾಲಿಡೆಂಟೇಟ್ ಅಂತ ಹೇಳ್ತೀವಿ. ಎಕ್ಸಾಂಪಲ್ ನನಗೆ ಟ್ರೈಡೆಂಟೇಟ್ ಬೇಕು ಅಂತಂದರೆ ಡೈ ಇಥಲೀನ್ ಟ್ರೈ ಅಮೈನ್ನ ತೊಗೊಳ್ತೀನಿ. ಎಗೇನ್ ಇಲ್ಲೂ ನೈಟ್ರೋಜನ್ ಮೇಲೆ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಇಲ್ಲ, ದಟ್ ಕ್ಯಾನ್ ಆ್ಯಕ್ಟ್ ಆಸ್ ಎ ಡೋನರ್. ಹಂಗಾಗಿ ಏನಾಗ್ತಾ ಇದೆ ಅಂದರೆ ನಿಮಗೆ 3 ನೈಟ್ರೋಜನ್ ಆಟಮ್ಗೋಸ್ಕರ 3 ಕಡೆಗೂ ಕೊಡ್ತಾ ಹೋಗುತ್ತೆ. ಅದೇ ರೀತಿ ಟೆಟ್ರಾಡೆಂಟೇಟ್ ಲಿಗ್ಯಾಂಡ್ ನೀವು ತೊಗೊಂಡ್ರೆ ಟ್ರೈ ಇಥಲೀನ್ ಟೆಟ್ರಾ ಅಮೈನ ತೊಗೊಂಡ್ರೆ 4 ಕಡೆ ಅದು ಕೊಡ್ತಾ ಹೋಗುತ್ತೆ. ಅದೇ ರೀತಿ ಎಕ್ಸಾಡೆಂಟೇಟ್ ಅಂತ ಇದೆ, EDTA ಅಂತ ಹೇಳ್ತೀವಿ, ವಿಚ್ ಇಸ್ ಎ ಮೋಸ್ಟ್ ಪಾಲಿಡೆಂಟೇಟ್ ಲಿಗ್ಯಾಂಡ್ ದಟ್ ವಿ ಆರ್ ಗೋಯಿಂಗ್ ಟು ಯೂಸ್ ಫಾರ್ ಮೆನಿ ಪರ್ಪಸಸ್. ಅಂಥದಕ್ಕೆ ಏನಂತ ಕರಿತೀವಿ ನಾವು EDTA ಅಂತ ಹೇಳ್ತೀವಿ. ಇಥಲೀನ್ ಡಯಮಿನ್ ಟೆಟ್ರಾ ಅಸ್ಟಿಕ್ ಆ್ಯಸಿಡ್ ಇದನ್ನು ಯೂಸ್ ಮಾಡಿಕೊಂಡು ನೀವೇನು ಮಾಡ್ತಾ ಹೋಗ್ತೀರಾ ಅಂದರೆ ಟೈಟ್ರೇಷನ್ಸ್ಗಳನ್ನು ಲ್ಯಾಬಲ್ಲಿ ಮಾಡ್ತಾ ಹೋಗ್ತೀರಾ. ಸೊ ಇದೇನು ಮಾಡುತ್ತೆ ಅಂದರೆ 6 ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ನ ಡೊನೇಟ್ ಮಾಡುತ್ತೆ. ಒಟ್ಟು 4 ಅಸ್ಟಿಕ್ ಗ್ರೂಪಿಂದ 2 ಬೇಸಿಕ್ ಗ್ರೂಪಿಂದ 2 ನೈಟ್ರೋಜನ್ ಮೇಲೆ ಇರುವಂಥದ್ದು 2 ಕೊಡುತ್ತೆ. COO ಮೈನಸ್ ಇರ್ತಲ್ಲ ಆ ಗ್ರೂಪಿಂದ 2 ಕೊಡುತ್ತೆ, ಒಟ್ಟು 4 ಕೊಡುತ್ತೆ. ಸೊ ಹಾಗಾಗಿ ಇದಕ್ಕೆ ನಾವು ಎಕ್ಸಾಡೆಂಟ್ ಲಿಗ್ಯಾಂಡ್ ಅಂತ ಕರಿತೀವಿ. ಅದೇ ರೀತಿ ಇನ್ನೊಂದು ಪದ ಯೂಸ್ ಮಾಡ್ತೀವಿ, ಚಿಲೇಟ್ ಅಂತ ಹೇಳ್ತೀವಿ. ಚಿಲೇಷನ್ ಇಸ್ ಅ ಪ್ರೋಸೆಸ್ ಇನ್ ವಿಚ್ ಅ ಪಾಲಿಡೆಂಟೇಟ್ ಲಿಗ್ಯಾಂಡ್ ಫಾರ್ಮ್ಸ್ ಎ ಬಾಂಡ್ ವಿತ್ ಅ ಮೆಟ್ಲಾಯಾನ್ ವಿತ್ ಅ 5 or 6 ಮೆಂಬರ್ಡ್ ಹೆಟ್ರೋಸೈಕ್ಲಿಕ್ ರಿಂಗ್. ಈಗ ಏನಾಗ್ತಾ ಇದೆ, ನಿಮ್ಮದು ಪಾಲಿಡೆಂಟೇಟ್ ಲಿಗ್ಯಾಂಡ್ ಇದೆ, ಆ ಲಿಗ್ಯಾಂಡ್ ಏನು ಮಾಡ್ತಾ ಇದೆ ಅಂದರೆ ಮೆಟ್ಲಾಯಾನ್ಗೆ ಒಂದೇ ಒಂದು ಸೈಟಿಂದ ಕೊಡಲ್ಲ, ಬೇರೆ ಬೇರೆ ಒಂದೇ ಮಾಲಿಕ್ಯೂಲಲ್ಲಿ ಬೇರೆ ಬೇರೆ ಸೈಟಿಂದ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ನ ಕೊಡ್ತಾ ಹೋಗುತ್ತೆ. ಹಂಗೆ ಕೊಟ್ಟಾಗ ಏನು ಮಾಡುತ್ತೆ, ಇಟ್ ಮೇ ಫಾರ್ಮ್ ಎ ಸೈಕ್ಲಿಕ್ ರಿಂಗ್ ಫಾರ್ಮೇಷನ್ ಆಗ್ಬೋದು ಆಗದಲ್ಲೇ ಇರ್ಬೋದು. ಇಫ್ ಇಟ್ ಗೋಯಿಂಗ್ ಟು ಫಾರ್ಮ್ ಎ ಸೈಕ್ಲಿಕ್ ರಿಂಗ್ ಫಾರ್ಮೇಷನ್ ಆಯಿತು ಅಂದರೆ ಅಂಥದಕ್ಕೆ ಆ ಪ್ರೋಸೆಸ್ಗೆ ನಾವೇನಂತ ಕರಿತೀವಿ, ಚಿಲೇಷನ್ ಅಂತ ಕರಿತೀವಿ. ಆ ಏನು ಪ್ರಾಡಕ್ಟ್ ಬರುತ್ತಲ್ಲ, ಕಾಂಪ್ಲೆಕ್ಸ್ ಬರುತ್ತಲ್ಲ, ಅದಕ್ಕೆ ಚಿಲೇಟ್ ಅಂತ ಕರಿತೀವಿ. ಆ ಕಾಂಪ್ಲೆಕ್ಸ್ ಫಾರ್ಮೇಷನ್ ಯಾವುದು ಮಲ್ಟಿಡೆಂಟೇಟ್ ಲಿಗ್ಯಾಂಡ್ ಮಾಡ್ತಾ ಇರುತ್ತಲ್ಲ ಅದಕ್ಕೆ ಚಿಲೇಟಿಂಗ್ ಏಜೆಂಟ್ ಅಂತ ಕರಿತೀವಿ. ಈಗ ಫಾರ್ ಎಕ್ಸಾಂಪಲ್ EDTA ತೊಗೊಂಡ್ರೆ EDTA ಇಸ್ ಎಕ್ಸಾಡೆಂಟೇಟ್, ಇಟ್ಸ್ ಎ ಪಾಲಿಡೆಂಟೇಟ್ ಲಿಗ್ಯಾಂಡ್. ಇಟ್ ಹ್ಯಾಸ್ ಎ ಕೆಪಾಸಿಟಿ ಟು ಫಾರ್ಮ್ ಎ ಕಾಂಪ್ಲೆಕ್ಸ್ ವಿತ್ ಮೆನಿ ಮೆಟ್ಲಾಯಾನ್ಸ್. thereby it involve in a chilation process, ಅಲ್ಲಿ ಸೈಕ್ಲಿಕ್ ರಿಂಗ್ ಫಾರ್ಮೇಷನ್ ಆಗುತ್ತೆ. ಸೊ ಹಂಗಾಗಿ EDTA ನಾವೇನಂತ ಕರಿತೀವಿ, ಚಿಲೇಟಿಂಗ್ ಏಜೆಂಟ್ ಅಂತ ಕರಿತೀವಿ. EDTA ಜೊತೆಗೆ ಮತ್ತು ಮೆಟಲ್ ಏನು ಕಾಂಪ್ಲೆಕ್ಸ್ ಫಾರ್ಮೇಷನ್ ಆಗುತ್ತಲ್ಲ ಅದನ್ನು ಏನಂತ ಕರಿತೀವಿ ನಾವು, ಚಿಲೇಟ್ ಅಂತ ವರ್ಡ್ನ ಯೂಸ್ ಮಾಡ್ತೀವಿ. ಅದೇ ರೀತಿ ಇನ್ನೊಂದು ಟರ್ಮ್ ಯೂಸ್ ಮಾಡ್ತೀವಿ ಲಿಗ್ಯಾಂಡ್ಸಲ್ಲಿ, ಅದಕ್ಕೆ ಆಮ್ನಿಡೆಂಟೇಟ್ ಲಿಗ್ಯಾಂಡ್ ಅಂತ ಹೇಳ್ತಾರೆ. ಅಂದರೆ ಏನಾಗುತ್ತೆ, ದಿಸ್ ಪಾಸಿಬಲ್ ಓನ್ಲಿ ಇನ್ ದಿ ಕೇಸ್ ಆಫ್ ಮೊನೋಡೆಂಟೇಟ್ ಲಿಗ್ಯಾಂಡ್. ಅದರಲ್ಲಿ ಏನಾಗುತ್ತೆ ಅಂದರೆ ದೆ ಕ್ಯಾನ್ ಗಿವ್ ಓನ್ಲಿ 1 ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಕೊಡುತ್ತೆ, ಬಟ್ ನಾಟ್ ಫ್ರಮ್ ದಿ ಸೇಮ್ ಆಟಮ್, ಇಟ್ ಮೇ ಬಿ ಫ್ರಮ್ ದಿ ಡಿಫ್ರೆಂಟ್ ಆಟಮ್. ಫಾರ್ ಎಕ್ಸಾಂಪಲ್ ಥಯೋಸೈನೈಡ್ನ ತೊಗೊಂಡೆ ಅಂತ ತಿಳ್ಕೊಂಡೆ, SCN ಇದೆ, ಐ ಕ್ಯಾನ್ ಡೊನೇಟ್ ಟು ದಿ ಐದರ್ ಫ್ರಮ್ ದಿ ಸಲ್ಫರ್ ಆಟಮ್ ಆರ್ ಟು ದಿ ನೈಟ್ರೋಜನ್ ಆಟಮ್. ಅದೇ ರೀತಿ ನೈಟ್ರೈಟ್ ಇದೆ, NO2 ಇದೆ, ಸೊ ಅದು N ಕಡೆಯಿಂದ ಬೇಕಾದ್ರೆ ಕೊಡ್ಬೋದು, O ಕಡೆಯಿಂದ ಕೊಡ್ಬೋದು. ಸೊ ಅಂಥ ಲಿಗ್ಯಾಂಡ್ಗೆ ನಾವೇನಂತ ಕರಿತೀವಿ, ಆಮ್ನಿಡೆಂಟೇಟ್ ಲಿಗ್ಯಾಂಡ್. ಮೊನೋಡೆಂಟೇಟೇ ಇದೆ, ಒಂದೇ ಒಂದು ಪೇರ್ ಆಫ್ ಕೊಡುತ್ತೆ, ಐದರ್ ಇಟ್ ವಿಲ್ ಬಿ ಗಿವನ್ ಬೈ ದಿ ನೈಟ್ರೋಜನ್ ಆರ್ ಇಟ್ ಕ್ಯಾನ್ ಬಿ ಗಿವನ್ ಬೈ ದಿ ಸಲ್ಫರ್. ಅಂಥ ಎಕ್ಸಾಂಪಲ್ಗೆ ನಾವೇನಂತ ಕರಿತೀವಿ, ಆಮ್ನಿಡೆಂಟೇಟ್ ಲಿಗ್ಯಾಂಡ್ ಅಂತ ಹೇಳ್ತೀವಿ. ಅದೇ ರೀತಿ ಇನ್ನೊಂದು ಟರ್ಮ್ನ ಯೂಸ್ ಮಾಡ್ತೀವಿ ನಾವು, ಕೋಆರ್ಡಿನೇಷನ್ ನಂಬರ್ ಅಂತ ಹೇಳ್ತಾರೆ. ಇಟ್ ಇಸ್ ಅ ನಂಬರ್ ಆಫ್ ಕೋಆರ್ಡಿನೇಷನ್ ಬಾಂಡ್ ಪ್ರೆಸೆಂಟ್ ಅರೌಂಡ್ ದಿ ಮೆಟಲ್ ಆಟಮ್ ಆರ್ ಅಯಾನ್ ಇನ್ ಎ ಕಾಂಪ್ಲೆಕ್ಸ್. ಅಂಥದಕ್ಕೆ ನಾವೇನಂತ ಕರಿತೀವಿ, ಕೋಆರ್ಡಿನೇಷನ್ ನಂಬರ್ ಅಂತ ಹೇಳ್ತೀವಿ. ಈಗ ಮಧ್ಯದಲ್ಲಿ ಮೆಟಲ್ ಆಯನ್ ಇದೆ, ಮೆಟಲ್ ಆಯನ್ ಸುತ್ತ ನನಗೇನಾಗ್ತಾ ಇದೆ, ಲಿಗ್ಯಾಂಡ್ ಇದೆ. ಎಷ್ಟು ಲಿಗ್ಯಾಂಡ್ ಅಟ್ಯಾಚ್ ಆಗಿದೆಯಲ್ಲ, ಎಷ್ಟು ಕೋಆರ್ಡಿನೇಟ್ ಕೋವಲೆಂಟ್ ಬಾಂಡ್ ಫಾರ್ಮೇಷನ್ ಆಗಿದೆಯಲ್ಲ ಅಷ್ಟಕ್ಕೆ ನಾನು ಕೋಆರ್ಡಿನೇಷನ್ ನಂಬರ್ ಅಂತ ಕರಿತಾ ಹೋಗ್ತೀನಿ. ಫಾರ್ ಎಕ್ಸಾಂಪಲ್ ಕ್ಯುಪ್ರಮೋನಿಯಂ ಸಲ್ಫೇಟ್ ತೊಗೊಂಡ್ರೆ ಅದಕ್ಕೆ 4 ಇದೆ. ಹಂಗೆ ಐರನ್ ಫೆರೋಸೈನೈಡ್ ಇರ್ಬೋದು, ಫೆರೋಸೈನೈಡ್ ತೊಗೊಂಡಿರ್ಬೋದು, ಅಲ್ಲಿ 6 ಕೋಆರ್ಡಿನೇಷನ್ ನಂಬರ್ ಇದೆ, 6 ಕೋಆರ್ಡಿನೇಷನ್ ಕೋವಲೆಂಟ್ ಬಾಂಡ್ ಫಾರ್ಮೇಷನ್ ಆಗ್ತಾ ಇದೆ. ಎಕ್ಸಮೀನ್ ಕೋಬಾಲ್ಟ್ ಕ್ಲೋರೈಡ್ನ ತೊಗೊಂಡ್ರೆ 6 ಆಗುತ್ತೆ, ನಿಕ್ಕಲ್ ಟೆಟ್ರಾ ಕಾರ್ಬೊನೈಲ್ ಕಾಂಪೌಂಡ್ನ ತೊಗೊಂಡ್ರೆ 4 ಆಗುತ್ತೆ. ಸೊ ಆ ರೀತಿ ಏನಾಗ್ತಾ ಹೋಗುತ್ತೆ, ಬೇರೆ ಬೇರೆ. ಈ ಕಾಂಪ್ಲೆಕ್ಸ್ ಅಂದರೆ ನಾವು ಇದುವರೆಗೂ ಏನು ತಿಳ್ಕೊಂಡ್ವಿ ಅಂತಂದರೆ ಇಷ್ಟು ತನಕ ಮಾಡಿದಾಗ, ಸೊ ನನಗೆ ಕೋಆರ್ಡಿನೇಷನ್ ಕಾಂಪೌಂಡ್ಸಲ್ಲಿ ಕೆಲವೊಂದು ಟರ್ಮ್ಸ್ ಬೇಕಾಗತ್ತೆ ಅರ್ಥ ಮಾಡ್ಕೊಳ್ಳೋದಕ್ಕೆ. ಅದ್ರ ಬಗ್ಗೆ ನಾವು ಇವತ್ತಿನ ಎಪಿಸೋಡಲ್ಲಿ ತಿಳ್ಕೊಂಡಿದ್ವಿ. ಹಂಗಂದ್ರೆ ಏನು, ಕೋಆರ್ಡಿನೇಷನ್ ಕಾಂಪೌಂಡ್ ಅಂದರೆ ಸೊ ಕಾಂಪ್ಲೆಕ್ಸ್ ಅಂದರೆ ಅದರಲ್ಲಿ ಏನೇನಿರುತ್ತೆ, ಮೆಟ್ಲಾಯಾನ್ ಇರುತ್ತೆ, ಲಿಗ್ಯಾಂಡ್ ಇರುತ್ತೆ. ಸೊ ದೇ ಆರ್ ಡಿಫ್ರೆಂಟ್ ಫ್ರಮ್ ದಿ ಡಬಲ್ ಸಾಲ್ಟ್. ಡಬಲ್ ಸಾಲ್ಟಲ್ಲಿ ಕಾಂಪ್ಲೆಕ್ಸ್ ಅಯಾನ್ ಫಾರ್ಮೇಷನ್ ಆಗಲ್ಲ, ಬಟ್ ಇಲ್ಲಿ ಕಾಂಪ್ಲೆಕ್ಸಲ್ಲಿ ನಿಮಗೆ ಕಾಂಪ್ಲೆಕ್ಸ್ ಅಯಾನ್ ಫಾರ್ಮೇಷನ್ ಆಗುತ್ತೆ. ಸೊ ಮೆಟ್ಲಾಯಾನ್ ಜನರಲಿ ಏನಾಗಿರುತ್ತೆ, ಡಿ ಬ್ಲಾಕ್ ಎಲಿಮೆಂಟ್ ಆಗಿರುತ್ತೆ, ಬಿಕಾಸ್ ದೇ ಗೋಯಿಂಗ್ ಟು ಹ್ಯಾವ್ ವೇಕೆಂಟ್ ಡಿ ಆರ್ಬಿಟಲ್ಸು ಇರುವಂಥ ಮೆಟಲ್ ಅಯಾನ್ಸು ಕ್ಯಾನ್ ಬಿ ಇನ್ವಾಲ್ವ್ಡ್ ಇನ್ ದಿ ಕಾಂಪ್ಲೆಕ್ಸ್ ಫಾರ್ಮೇಷನ್. ಲಿಗ್ಯಾಂಡ್ ಏನಾಗುತ್ತೆ ಅಂದರೆ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ನ ಮೆಟ್ಲಾಯಾನ್ಗೆ ಕೊಡ್ತಾ ಹೋಗುತ್ತೆ. ಸೊ ಮೆಟ್ಲಾಯಾನಲ್ಲಿ ವೇಕೆಂಟ್ ಡಿ ಆರ್ಬಿಟಲ್ಸ್ ಇದ್ದರೆ ಅದನ್ನು ಅಕಾಮಡೇಟ್ ಮಾಡ್ತಾ ಹೋಗುತ್ತೆ. ಈ ಕಾಂಪ್ಲೆಕ್ಸ್ ಏನಿರ್ಬೋದು, ಎಲೆಕ್ಟ್ರಿಕಲಿ ಪಾಸಿಟಿವ್ ಇರ್ಬೋದು, ನ್ಯೂಟ್ರಲ್ ಇರ್ಬೋದು, ಇಲ್ಲಾಂದರೆ ನೆಗೆಟಿವ್ ಇರ್ಬೋದು.
ಸೊ ಅಗೇನ್ ಮೆಟ್ಲಾಯನ ನಾವು ಲೂಯಿಸ್ ಆಸಿಡ್ ಅಂತ ಕನ್ಸಿಡರ್ ಮಾಡ್ಕೊಳ್ತೀವಿ. ಯಾಕೆ ಅಂದರೆ ದೇ ಹ್ಯಾವ್ ಎ ಟೆಂಡೆನ್ಸಿ ಟು ಅಕ್ಸೆಪ್ಟ್ ಎನ್ ಎಲೆಕ್ಟ್ರಾನ್. ಮೆಟ್ಲಾಯನ್ ಏನಿದೆಯಲ್ಲ ಎಲೆಕ್ಟ್ರಾನ್ಸ್ನ ಅಕ್ಸೆಪ್ಟ್ ಮಾಡ್ಕೊಳ್ಳುತ್ತೆ, ಹಾಗಾಗಿ ಅದನ್ನು ಲೂಯಿಸ್ ಆಸಿಡ್ ಅಂತ ಹೇಳ್ತೀನಿ. ಲಿಗ್ಯಾಂಡ್ ಏನಿದೆಯಲ್ಲ ಅದು ಎಲೆಕ್ಟ್ರಾನ್ಸ್ನ ಡೊನೇಟ್ ಮಾಡುತ್ತೆ, ಹಾಗಾಗಿ ಅದನ್ನು ಲೂಯಿಸ್ ಬೇಸ್ ಅಂತ ಕರಿತೀನಿ. ಸೊ ಕಾಂಪ್ಲೆಕ್ಸ್ ಫಾರ್ಮೇಷನ್ ಆಗಬೇಕು ಅಥವಾ ಕೋಆರ್ಡಿನೇಷನ್ ಕಾಂಪೌಂಡ್ ಬೇಕು ಅಂದರೆ ಮೆಟ್ಲಾಯನ್ ಬೇಕು, ನನಗೆ ಲಿಗ್ಯಾಂಡ್ ಬೇಕು. ಮೆಟ್ಲಾಯನ್ ಯಾವಾಗೂ ಡಿ ಬ್ಲಾಕ್ ಎಲಿಮೆಂಟ್ ಆಗಿರುತ್ತೆ, ಬಿಕಾಸ್ ದೇ ಕ್ಯಾನ್ ಅಕಾಮಡೇಟ್ ದಿ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ ಗಿವನ್ ಬೈ ದಿ ಲಿಗ್ಯಾಂಡ್ since they are going to have the vacant d orbitals. ಹಾಗಾದರೆ ಲಿಗ್ಯಾಂಡ್ ಅಂದ್ರೇನು? ಲಿಗ್ಯಾಂಡ್ ಆರ್ ದಿ ಸ್ಪೀಶೀಸ್ ವಿಚ್ ಹ್ಯಾವ್ ಎ ಕೆಪಾಸಿಟಿ ಟು ಡೊನೇಟ್ ಎ ಎಲೆಕ್ಟ್ರಾನ್ ಪೇರ್ ಟು ದಿ ಮೆಟ್ಲಾಯನ್ through coordinate covalent bond. That's why these compounds are called as coordination compounds ಅಂತ ಕರೀತಾರೆ. ಎಷ್ಟು ಕೋಆರ್ಡಿನೇಷನ್ ಕಾಂಪೌಂಡ್ ಇರುತ್ತೆ ದಟ್ ವಿ ಆರ್ ಗೋಯಿಂಗ್ ಎಷ್ಟು ಕೋಆರ್ಡಿನೇಟ್ ಕೋವಲೆಂಟ್ ಬಾಂಡ್ ಫಾರ್ಮೇಷನ್ ಆಗುತ್ತಲ್ಲ ಅದಕ್ಕೆ ನಾನು ವರ್ಡ್ ಯೂಸ್ ಮಾಡ್ತೀನಿ ಕೋಆರ್ಡಿನೇಷನ್ ನಂಬರ್. ಸೊ ದೀಸ್ ಆರ್ ದಿ ಬೇಸಿಕ್ ಟರ್ಮ್ಸ್ ದಟ್ ಐ ಶುಡ್ ನೋ. ನೆಕ್ಸ್ಟ್ ಇದರಲ್ಲಿ ನಾನು ನಾಮಕ್ಲೇಚರ್ ಇರ್ಬೋದು ಅಥವಾ ಬೇರೆ ಬೇರೆ ಥೀರೀಸ್ ಇದೆ ಟು ಎಕ್ಸ್ಪ್ಲೈನ್ ದಿ ಕೋಆರ್ಡಿನೇಷನ್ ಕಾಂಪೌಂಡ್ಸ್ ಆರ್ ದಿ ಕಾಂಪ್ಲೆಕ್ಸ್ ಕಾಂಪೌಂಡ್ಸ್. ಆವಾಗ ನಿಮ್ಗೆ ಈ ಟರ್ಮ್ಸ್ಗಳೆಲ್ಲ ನಿಮ್ಗೆ ಗೊತ್ತಿದ್ರೆ ಈಸಿಯಾಗಿ ನಿಮ್ಗೆ ಅರ್ಥ ಆಗ್ತಾ ಹೋಗುತ್ತೆ. ಹಾಗಾಗಿ ದೀಸ್ ಆರ್ ದಿ ಬೇಸಿಕ್ ಟರ್ಮ್ಸ್ ದಟ್ ಯು ಶುಡ್ ಅಂಡರ್ಸ್ಟ್ಯಾಂಡ್. ಯಾವ್ಯಾವುದು? ಮೆಟ್ಲಾಯಾನ್ ಅಂದ್ರೇನು, ಲಿಗ್ಯಾಂಡ್ ಅಂದ್ರೇನು, ಕಾಂಪ್ಲೆಕ್ಸ್ ಅಯಾನ್ ಅಂದ್ರೇನು, ಚಿಲೇಟ್ ಅಂದ್ರೇನು, ಚಿಲೇಟಿಂಗ್ ಏಜೆಂಟ್ ಅಂದ್ರೇನು, ಇದೆಲ್ಲ ನಿಮಗೆ ಅರ್ಥ ಆಯಿತು ಅಂದರೆ ಈಸಿಯಾಗಿ ಅವೆಲ್ಲ ನಿಮಗೆ ಅರ್ಥ ಆಗ್ತಾ ಹೋಗುತ್ತೆ. ಥ್ಯಾಂಕ್ ಯು.